ರಾಣಿ ಶುಗರ್ಸ್ ಅನ್ನ ಅಭಿವೃದ್ಧಿ ಮಾಡ್ತೀರಿ? ಇವತ್ತು MK ಹುಬ್ಬಳ್ಳಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ನೂತನ ಆಡಳಿತ ಮಂಡಳಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. 15 ಜನ ಚುನಾಯಿತ ನಿರ್ದೇಶಕರು ಅವಿರೋಧವಾಗಿ ನಮ್ಮನ್ನು ಅಧ್ಯಕ್ಷರನ್ನಾಗಿ, ಅದೇ ರೀತಿ ನಮ್ಮ ಸಹೋದರರಂತ ಶಿವನಗೌಡ ಪಾಟೀಲ್ ಅವರನ್ನ ಉಪಾಧ್ಯಕ್ಷರನ್ನಾಗಿ ಇವತ್ತೆಲ್ಲರೂ ಆರಿಸಿದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ ಎಲ್ಲ ನಿರ್ದೇಶಕ ಮಂಡಳಿಗೆ ನಾನು ಧನ್ಯವಾದವನ್ನು ಹೇಳ್ತಾ, ಈ ಒಂದು ಚುನಾವಣೆಯಲ್ಲಿ ನಮಗೆ ಕಿತ್ತೂರು ಭಾಗದ ಶಾಸಕರು ಸಹೋದರರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು, ಖಾನಾಪುರ ಭಾಗದ ಶಾಸಕರಾದಂಥ ವಿಠ್ಠಲರಾವ್ ಹಲ್ಗೇಕರ್ ಅವರು, ಅದೇ ರೀತಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೂಡಿ ಜಿಲ್ಲೆಯ ಎಲ್ಲ ನಾಯಕರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಸತೀಶ್ ಜಾರಕಿಹೊಳಿ ಇರ್ಬೋದು, ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ. ಎಲ್ಲರ ಸಹಕಾರದಿಂದ ಇವತ್ತು ನಾವು ಅಲ್ಲಿ ಆಯ್ಕೆಯಾಗಿದ್ದೀವಿ. ಆಯ್ಕೆ ಆದಮೇಲೆ ಇನ್ನು ಆ ಕಾರ್ಖಾನೆಯನ್ನು ನಡೆಸುವಂಥ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಅದನ್ನು ನಾವು ಪ್ರಾಮಾಣಿಕವಾಗಿ ಏನು ರೈತರಿಗೆ ಮತ್ತು ಕಾರ್ಮಿಕರಿಗೆ ಏನು ನಾವು ಭರವಸೆ ಕೊಟ್ಟಿದ್ದೀವಿ, ಪ್ರಾಮಾಣಿಕವಾಗಿ ಕಾರ್ಖಾನೆಯನ್ನು ನಡೆಸ್ತೀವಿ. ರೈತರಿಗೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಬಿಲ್ ಹಾಕ್ತೀವಿ ಮತ್ತು ಸರಿಯಾದ ಸಮಯಕ್ಕೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರ ಕಬ್ಬು ಕಟಾವು ಮಾಡ್ಕೊಂಡು ಹೋಗ್ತೀವಿ. ಒಂದು. ಎರಡನೇದ್ದು, ಆ ಕಾರ್ಖಾನೆಯ ಬೆನ್ನೆಲುಬಾದಂಥ ಕಾರ್ಮಿಕರು, ಆ ಕಾರ್ಮಿಕರಿಗೆ ಸರಿಯಾದ ಸಮಯದಲ್ಲಿ ಅವ್ರಿಗೆ ಸಂಬಳ ಕೊಡ್ತೀವಿ. ಅದ್ರ ಜೊತೆಗೆ ಇನ್ನೂ ಅನೇಕ ವಿಷಯಗಳನ್ನು ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ. ಪ್ರಾಮಾಣಿಕವಾಗಿ ಆ ಕಾರ್ಖಾನೆಯ ಒಳಿತಿಗಾಗಿ, ರೈತರ ಒಳಿತಿಗಾಗಿ ನಾವು ಶ್ರಮಿಸ್ತೀವಿ. 15 ಜನ ನಾವೆಲ್ಲರೂ 15 ಜನ ನಾವು ಇವತ್ತು ಎಲ್ಲರೂ ಕೂಡಿ ಒಕ್ಕೂಲಿನಿಂದ ಅವಿರೋಧ ಮಾಡಿದ್ದೇವೆ ಅಂತಂದ್ರೆ ನಾವು 15 ಜನ ಅಧ್ಯಕ್ಷಿದ್ದಂಗೆ, 15 ಜನ ಉಪಾಧ್ಯಕ್ಷಿದ್ದಂಗೆ ಎಲ್ಲರೂ ಒಂದೇ ಒಂದು ನಮ್ಮ ಉದ್ದೇಶ ಅಂತಂದ್ರೆ ಕಾರ್ಖಾನೆಯ ಪುನಶ್ಚೇತನ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಮತ್ತು ಇವತ್ತು ನಾವು ಎಲ್ಲ ಆಡಳಿತ ಮಂಡಳಿದವರು ಇಲ್ಲಿ ಬಂದು ಇವತ್ತು ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಸನ್ಮಾನ ಮಾಡುವ ಮೂಲಕ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿದ್ದೀವಿ. ಯಾಕಪ್ಪ ಅಂತಂದ್ರೆ ಜೊಲ್ಲೆ ಅವ್ರದ್ದು ನಮ್ಮ ಮಲಪ್ರಭಾ ಸಹಕಾರಿ ಕಾರ್ಖಾನೆಗೆ 22 ಕೋಟಿ ರೂಪಾಯಿ ಬೀರೇಶ್ವರ ಬ್ಯಾಂಕ್ನಿಂದ ಅವ್ರ ಸಾಲ ಇದೆ. ಸೊ ಅವ್ರದ್ದು ಸಹಕಾರ ಫ್ಯಾಕ್ಟ್ರಿ ಮೇಲೆ ಬಹಳ ಐತಿ. ಅದ್ರ ಜೊತೆಗೆ DCC ಬ್ಯಾಂಕ್ನಿಂದನೂ ಅಲ್ಲೇ ಸಾಲ ಐತಿ. ಸೊ ಅದನ್ನೆಲ್ಲ ನಿಟ್ಟಿನಲ್ಲಿ ನಮ್ಮ ಫೈನಾನ್ಷಿಯಲ್ ಹೆಲ್ಪ್ ಇರ್ಬೋದು ಮತ್ತು ಕಾರ್ಖಾನೆಯ ನಡೆಸ್ಕೊಂಡು ಹೋಗ್ಲಿಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕಂತ ಅವ್ರನ್ನೂ ಕೇಳ್ಕೊಂಡಿದ್ದೀವಿ. ಅವರು ಎಲ್ಲ ರೀತಿಯಿಂದ ಸಹಕಾರ ಮಾಡ್ತಾನಂತಂದಾರೆ. ಸೊ ಒಟ್ಟಾರೆ ಎಲ್ಲ ಜಿಲ್ಲಾ ಮುಖಂಡರ ಅವ್ರನ್ನ ಎಲ್ಲರನ್ನು ಕಾನ್ಫಿಡೆನ್ಸ್ನ ತೆಗೆದುಕೊಂಡು ಕಾರ್ಖಾನೆ ಒಳಿತಿಗಾಗಿ ಶ್ರಮಿಸ್ತಾರೆ. ಈಗ ದೀಪಾವಳಿ ಸಂದರ್ಭದಲ್ಲಿ ತಾವು ಅಧ್ಯಕ್ಷರಾಗಿದ್ದೀರಿ. ಈಗ ರೈತರು ಮತ್ತು ಕಾರ್ಮಿಕರು ಇಬ್ಬರು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಈಗ ಅವರಿಗೆ ರೈತರಿಗೆ ಮತ್ತು ಕಾರ್ಮಿಕರಿಗೆ ದೀಪಾವಳಿ ಗಿಫ್ಟ್ ಆಗಿ ಏನು ಕೊಡ್ಬೇಕಂತ ಪ್ಲಾನ್ ಮಾಡ್ತೀವಿ. ಈಗ ಅದನ್ನು ಚರ್ಚೆ ಮಾಡ್ತೀವಿ. ಎಲ್ಲ ಆಡಳಿತ ಮಂಡಳಿದವರು ನಾವೆಲ್ಲರೂ ಕುಂತು ಚರ್ಚೆ ಮಾಡ್ತೀವಿ. ಕಾರ್ಮಿಕರಿಗೆ ಮತ್ತು ರೈತರಿಗೆ ಈ ದೀಪಾವಳಿ ಸಂದರ್ಭದಲ್ಲಿ ಏನು ನಾವು ಅವ್ರಿಗೆ ನಾವು ಕೊಡ್ಬೋದು ಅನ್ನೋದನ್ನ ಎಲ್ಲ ಚರ್ಚೆ ಮಾಡಿಬಿಟ್ಟು ಒಟ್ಟಾರೆ ರೈತರಿಗೆ ಮತ್ತು ಕಾರ್ಮಿಕರಿಗೆ ಇಬ್ಬರಿಗೂ ಸಂತೋಷ ಸುದ್ದಿ ಕೊಡ್ತೇವೆ. ಎಲ್ಲ ಡೈರೆಕ್ಟರ್ಗೆ ಅಭಿನಂದನೆ ಮತ್ತು ಮೈಕರ್ ಒಂದು ಮಾಡಿದ್ದಾರೆ. ಫ್ಯಾಕ್ಟ್ರಿ ಹೆಂಗೆ ನಡೆಸ್ಬೇಕನ್ನೋದನ್ನ ಎಲ್ಲ ಕೂಡಿ ಚಲೋ ಮಾಡೋಕೆ ರೈತರು ಭಾಳ ಭರವಸೆ ಫ್ಯಾಕ್ಟ್ರಿ ಇದೆ. ಅವ್ರದ್ದು ಸರ್ಕಾರ ಭಾಳ ಐತ್ರಿ. ಅದಕ್ಕೆ ನಾವು ಇಲ್ಲಿ ಮೀಟಿಂಗ್ ಹೋಗೋದು ಮತ್ತು ನಿಮ್ಮನ್ನು ವೇಟ್ ಮಾಡುತ್ತಿದ್ದೆ. ಅದಕ್ಕೆ ಎಲ್ಲರೂ ಅಲ್ಲಿ ಆದ ತಕ್ಷಣ ಊಟ ಮಾಡಿದ್ವಿ. ಫ್ಯಾಕ್ಟ್ರಿ ಬಂದ್ರಿ ಎಲ್ಲರೂ 9 ದಿನದಲ್ಲಿ ಹೋಗಿ ಬಿಡೋಲ್ಲ ಅಂತ ಮತ್ತು ನಿಮಗೆ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಬಟ್ ನಾವು ಫಸ್ಟ್ ಆಗ್ತೀವಿ ಅದನ್ನು ನೀವು ತಮಗೆ ಭೇಟಿಯಾಗಿ ಬಂದಿದ್ದೀವಿ.
ಬರತ್ತಾರ ಅವರು ಈಗ ಒಂದು 5 ನಿಮಿಷದಾಗ ಮುಟ್ಟತ್ತಾರ ಅವ್ರು 4 ಮಂದಿ ಒಂದೇ ಕಡೆ ಮುಂದೆ ಬರ್ರಿ